ನೋಡಿ ಸ್ನೇಹಿತರೆ, ನಾವಿರೋದು ಹೀಗೆ. ಲಕ್ಕಿ ಪಾಪ ಅಲ್ವಮ್ಮ. ಸ್ನಾನ ಮಾಡಿಸ್ಬೇಕಲ್ಲ, ಇಲ್ಲಾಂದ್ರೆ ನೋಡಿ ಹೆಂಗಾಗುತ್ತೆ. ನೀನ್ ಹತ್ರ ಹಾಕೊಂಡು ಪಾಪ ಅವಳು ತುಂಬಾ ಕಷ್ಟಪಡ್ತಾವಳು. ಅವಳಿಗೆ ಹೇಳಕ್ಕಾಗ್ತಾರೆ, ಕೂರಕ್ಕಾಗ್ರೆ, ಬಾಳಕ್ಕಾಗ್ದೆ ಕೂತವಳೆ ನಿನ್ನ ಹತ್ರ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಂತದೂ ಇಲ್ಲ, ಅಮ್ಮ ಅಂತ ಅವಳಿಗೆ ಲವ್ ಜಾಸ್ತಿ. ಇವಾಗ ಕರೆದು ಬಿಟ್ರೆ ಓಡ್ ಬಂದ್ಬಿಡ್ತಾಳೆ ಲಕ್ಕಿಮ್ಮ. ಒಂದೇ ಬರ್ತಾಳೆ. ಯಾಕೆ ಬಂಗಾರಿ ಬರವಾ, ಓಡುವ ನೋಡಮ್ಮ, ಬಾಯ್ ಬಿಡ್ತಾಳ. ಅಲ್ಲಿ ನಾನು ಏನ್ ಮಾಡ್ತೀನಿ ಹೇಳು. ಆಯ್ತಾಯ್ತು, ಅದಕ್ಕೆ ಏನೋ ನಾನು ಹೇಳ್ಕೊಳಕ್ಕಾಗುತ್ತಾ? ಇರ್ಬೇಕು. ಮುಂಚೆ ನೀಟಾಗಿ ಈ ತರ ಕೂಮ್ ಮಾಡ್ಬಿಟ್ಟು ಸ್ನಾನ ಮಾಡಿಸಿ, ಅವಾಗ ಕೂದಲೆಲ್ಲ ಉದ್ರಲ್ಲ, ಅನ್ವಾಂಟೆಡ್ ಹೇರ್ಸ್ ಎಲ್ಲ ಬಂದ್ಬಿಡುತ್ತೆ ಚೆನ್ನಾಗಿ. ಅಂದರೆ ಆಮೇಲೆ ಸ್ನಾನ ಮಾಡಿಸ್ಬೇಕಾದ್ರೆ ಸಿಗ್ ಜಾಸ್ತಿ ಆಗಲ್ಲ ಅವಾಗ ಅಲ್ಲಮ್ಮ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಜಗದೀಶ್ ಬ್ಲಾಗ್ಸ್. ಸೊ ನಾನು ಯಾರು ಅಂತ ಗೊತ್ತಿರ್ಬೇಕಲ್ಲ, ನಾನು ನಮ್ಮ ಅಮ್ಮನ ಮಗಳು, ಗೊತ್ತಾ? ನೋಡಿ, ಇವರೇ ನಮ್ಮಮ್ಮ, ಅವ್ರ ಮಗಳು ನಾನು. ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾವು ಕೆಲವೇ ಗಂಟೆ ಅಲ್ಲ ಒಂದೇ ನಿಮಿಷದಲ್ಲಿ ಇವಾಗ ಡೋರ್ ಕ್ಲಾಸ್ ಮಾಡ್ತೀವಿ. ಅಯ್ಯೋ ಲಕ್ಕಿಮ್ಮ, ನೀವು ಸ್ನಾನ ಮಾಡಿಸ್ಬೇಕಾದ್ರೆ ಇದೇ ದಬ್ದಲ್ಲಿ ಇರ್ಚ ಬಂದ್ರಿ ಎಲ್ಲ ತಿರ್ಗಿಲಿ. ಲಕ್ಕಿಮ್ಮ ಹೋಗೋಣ ಬಾ, ನಾವು ಓಡೋಗೋಣ ಬಾ, ಬಾ ಬಾ ಹೋಗೋಣ ಬಾ. ಇರೋ ಬತ್ತಾಳ ನೋಡ್ರಿ, ಸುಮ್ಮಿರು ಕ್ಲೋಸ್ ಆಗೋಯ್ತು. ನೋಡಿ ಫ್ರೆಂಡ್ಸ್, ಇವಾಗ ಇದು ಈ ಅಡುಗೆ ಮನೇಲಿ ಇರೋದು ಎಲ್ಲನೂ ಕ್ಲೀನ್ ಮಾಡ್ಬೇಕು. ಇವಾಗ ಕುತ್ಕೊಂಡು ಕ್ಲೀನ್ ಮಾಡಿಬಿಟ್ಟು ಕಸ ಗುಡಿಸಿ ಮನೆ ಒರೆಸಿ ದೀಪ ಹಚ್ಬಿಡ್ಕು. ಅದಾದಮೇಲೆ ನಾವು ಯಾರು ಅಂತ ತೋರಿಸ್ತೀನಿ, ಗೊತ್ತಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಲ್ರೆಡಿ 990 ಆಗಿದೆ, ಇನ್ನು 10 ಆಗಬೇಕು ಸಬ್ಸ್ಕ್ರೈಬರ್ಸ್. 10 ಆಗಿಬಿಟ್ರೆ ನಮಗಂತೂ ಫುಲ್ ಪಾರ್ಟಿ ನಾವು ಅಮ್ಮನ ಕಡೆಯಿಂದ. ಸೊ ಅದಕ್ಕೆ ತುಂಬ ಕಾಯ್ತಿದ್ದೀವಿ. ಇವಾಗ ಒಂದೇ ಆಗ್ತಿದೆ ಅಂದರೆ ಆ ಮೂಮೆಂಟ್ ವೈಬ್ ಸಕ್ಕತ್ತಾಗಿ ಕಿಕ್ ಕೊಡುತ್ತೆ. ಅಂದರೆ ಹೂ ಸ್ಟಾಪ್ಡ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಐ ಮೀನ್ ಆ ಥರ ಅಲ್ಲ, ಜಾಯ್ ಮೂಮೆಂಟ್ ಥರ ಕಿಕ್ ಕೊಡುತ್ತೆ ಅಂತ. ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ, ಇಷ್ಟು ಕಷ್ಟಪಟ್ಟಿಕ್ಕೂ ನಮಗೊಂಥರ ಪ್ರತಿಫಲ ಸಿಗ್ತಿದೆ ಅಂತ. ಸೊ ಐ ಆಮ್ ಹ್ಯಾಪಿ. ನೋಡಿ ಸ್ನೇಹಿತರೆ, ಚೆನ್ನಾಗೋಯ್ತು. ಲಕ್ಷ್ಮಿ ಬಾ 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 ಓಡ್ ಬಾ, ಅಮ್ಮನ ಬಿಟ್ಬಿಟ್ಟು ಓಡ್ ಬಾ. ಬರೋದಿಲ್ಲ ನೋಡು, ಅಮ್ಮಂಗೆ ಗೊತ್ತು ರಾಕ್ಷಸಿ ಅಮ್ಮ ಅಂತ. ನಾನು ರಾಕ್ಷಸಿ ಅಂತ ಅದು ಅವನು ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ. ಇರ್ಲಿ ರಾಕ್ಷಸಿ ಅವ್ರ ಅವತಾರ ಅಂತ ತೋರಿಸ್ತೀನಿ ಸ್ವಲ್ಪ. ಹೋಗಿ ಹೇಳ್ರಿ ಅಂತ ಅಂದ್ವಿ. ನಾನು ಯಾರು? ಮೋನಿಕಾ ಅಂತಿದ್ದೀನಿ. ಲಕ್ಕಿಮ್ಮ, ನಮ್ಮ ಲಕ್ಕಿ ಅವಳು ಕಲರ್ ಬರ್ತಾ ಇದ್ದಾಳೆ. ಅವಳು ಮುಟ್ಟಾಗಿ ಯಾವ ಕಲರ್ ಇದ್ಲೋ ಆ ಕಲರ್ ಬರ್ತಾ ಇದ್ದಾಳೆ. ಅದು ಬಂದ್ಬಿಟ್ರೆ ಸಾಕಪ್ಪ ನನ್ನ ಬಂಗಾರಿ. ವೈಟ್ ಒಳ್ಳೆ ಪಿಂಕಿ ಥರ ಆಗ್ಬಿಟ್ಟಿದ್ಲು. ಮತ್ತೆ ಉಮ್ಮ ಕೊಡಲ್ಲ. ನೋಡಿ ಫ್ರೆಂಡ್ಸ್ ಹೆಂಗಿದ್ದಾಳೆ. ಇದಾಗಿ ಒಂದು 5 ನಿಮಿಷ ಏರ್ ಡ್ರೈಯರ್ ಐತಿರಂಗೆ ಒಳ್ಳೆ ಅಮ್ಮ ಯಾವ ಥರ ಫುಲ್ ವೈಟ್ ಆಗೋಯ್ತಾಳಲ್ವಾ, ಮಿಲ್ಕ್ ಕಲರ್ ಆಗೋಯ್ತಾಳೆ. ಮಿಲ್ಕಿಂತ ಪ್ಯೂರ್ ಆಗೋಯ್ತಾಳೆ, ಪ್ಯೂರ್ ವೈಟ್ ನಮ್ಮ ಬಂಗಾರಿ. ಅಯ್ಯೋ ನನ್ನ ಸೂಪರು. ಓ ಕುತ್ಕೊಂಡೇ ಬಿಟ್ಟ. ಹೆಂಗತ್ತ ನೋಡಿ. ನಂತರನೇ ನೋಡು ಬಾರವಲ್ಲಿ. ಅಮ್ಮ ಏನು ಮಾಡಲ್ಲ ಪಾಪ ಹಂಗಾರೆ, ಅಷ್ಟೇ ಮುಗೀತು ಬಾ. ಆಹಾ ಗಮ್ಮಂತವಳೆ ಬಾರಿ. ಒಬ್ಬ ಆಯ್ತು ಅದ್ಕಮ್ಮ. ಹೇಳಿ ಫ್ರೆಂಡ್ಸ್, ಹಂಗೆ ಗುರ್ರ ಅಂತವಳೆ. ಬಾ ಬಂಗಾರಿ. ಓ ನನಗೆಲ್ಲ ಕಚ್ಚಲ್ಲ, ಗೊತ್ತಲ್ಲ ನಾನು ಏನು ಅಂತ ಗೊತ್ತು. ನೀನು ನಮ್ಮ ತಾತ ಇಲ್ಲ ಸದ್ಯಕ್ಕೆ, ಇವಾಗ ನೀನು ನಿಜ ಅಲ್ಲ. ನಾನು ಅಂದ್ರೆ ಯಾರು? ಅಮ್ಮ ನಮ್ಮ ಮನೆ ಒರೆಸ್ಬಿಟ್ರು.
ಕರುಣಮಯ್ಯನ ನೀವು ಕ್ಲೀನಾಗಿ ಒರೆಸಲ್ಲ ಅಂತ. ಅಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಕಣವ, ಕೊನೆಗೂ ನನ್ನ ಇದು ನೋಡ್ಬಿಟ್ಟಲ್ಲಮ್ಮ. ಇಲ್ಲ ಫ್ರೆಂಡ್ಸ್, ನಾವು ತುಂಬ ನನ್ನಷ್ಟು ಕ್ಲೀನಾಗಿ ಮನೆ ಯಾರು ಇಟ್ಕೊಳ್ಳಲ್ಲ ಗೊತ್ತು. ಅಡುಗೆ ಮನೆ ತೋರ್ಸೋಕು ಪಾತ್ರೆ ಅದು ಪಾತ್ರೆ ಎತ್ತಿಕ್ಬೇಕಷ್ಟೇ, ಎಲ್ಲ ತೊಳೆದಿಲ್ವಾ. ಅದೇ ಸಿಂಕೊಳಗಿರೋದೇನಾಗ್ರೆ ಅದು ಒಂದೇ ಒಂದು ಲಕ್ಕಿ ಎಷ್ಟು ಒಯ್ಟುಗೊಳ್ಳೆ ಲಕ್ಕಿಮ್ಮ. ನಮ್ಮ ಬಂಗಾರಿ ನಾನು ಕರೆದಿದ್ದ ತಕ್ಷಣ ಬರ್ತದೆ. ಬಾಯ್ಲಿ ಇಲ್ಲಿ ಬಾಯ್ಲಿ. ಓಯ್ ಲಕ್ಕೆ ಬಾ, ಅದೇ ಒಟ್ಟು ಬಟ್ಟು ಪಟ್ಟು 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 ಬಾ, ವಾಕಿಂಗ್ ಮಾಡೋಣ ಬಾ 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 ಇಲ್ಲಿ. ಅಲ್ಲಿ ಬೇಡ, ಗಲೀಜಾಗೈತಲ್ಲಿ ಬಾ. ಓಯ್ ಏನು ಏನು ಅನಿ ಏನಿ ಏನಿ ಓನಿ ತಗೋ ಅಷ್ಟೇ.